ಮಂಡ್ಯದಿಂದ ಮತ್ತೊಮ್ಮೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರ ನಿಖಿಲ್ ಕುಮಾರಸ್ವಾಮಿ. ಮಂಡ್ಯಕ್ಕೆ HD ಕುಮಾರಸ್ವಾಮಿ, ನಿಖಿಲ್, ಪುಟ್ಟರಾಜು ಯಾರಪ್ಪ ನಿಲ್ತಾರೆ JDSನ ಕಡೆಯಿಂದ ಮಂಡ್ಯದಿಂದ ಗೊತ್ತಿಲ್ಲ. ನಿಖಿಲ್ ಬಗ್ಗೆನೂ ಹೆಸರು ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ HD ಕುಮಾರಸ್ವಾಮಿ ಅವರು ನಿಲ್ಲಬಹುದಂತೆ ಅಂತ ಕೂಡ ಒಂದಷ್ಟು ಮಾಹಿತಿ ಇದೆ. ಇನ್ನು ಕುಮಾರಸ್ವಾಮಿ ಅವರು ಮಂಡ್ಯದಿಂದ ನಿಂತ್ಕೊಳ್ಳಿ ನೀವೇ ಅಂತ ಅಮಿತ್ ಶಾ ಕೂಡ ಹೇಳಿದ್ದಾರಂತೆ. ಅದಕ್ಕೆ ಕುಮಾರಸ್ವಾಮಿ ಅವರು ಇಲ್ಲ, ಒಂದು ಮಾತು ನಾನು ದೇವೇಗೌಡರನ್ನ ಕೇಳಿಬಿಡ್ತೀನಿ ಅಂತ ಕೂಡ ಹೇಳಿದ್ದಾರಂತೆ. ಇದರ ನಡುವೆ ಆರಂಭದಿಂದ ಕೇಳಿಬಂದಂಥ ಹೆಸರು ಪುಟ್ಟರಾಜು ಅವರ ಹೆಸರು ಈಗ ಎಲ್ಲಿಗೆ ಹೋಗ್ತಾ ಇದೆ ಗೊತ್ತಿಲ್ಲ. ಮೂವರಲ್ಲಿ ಯಾರು ಅಂತ ಗೊತ್ತಿಲ್ಲ. ನಿಖಿಲ್ ಕುಮಾರಸ್ವಾಮಿನ ಈಗ ಪುಟ್ಟರಾಜು ಅವರ ಹೆಸರು ಸೈಡ್ ಲೈನ್ ಆಗಿ ಇವರಿಬ್ಬರ ಹೆಸರು ಮಾತ್ರ ಜಾಸ್ತಿ ಕೇಳಿ ಬರ್ತಾ ಇದೆ. ನಿಖಿಲ್ ಸ್ಪರ್ಧೆ ಮಾಡಲಿ ಅಂತ ಕ್ಷೇತ್ರದ ನಾಯಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಸೋತಿರಬಹುದು, ಈ ಬಾರಿ ನಾವು ಗೆಲ್ಲಿಸ್ತೀವಿ ಅವರನ್ನು ಅಂತ ನಾಯಕರು ಭರವಸೆ ಕೊಡ್ತಾ ಇದ್ದಾರಂತೆ. HD ಕುಮಾರಸ್ವಾಮಿನ ಅಥವಾ ನಿಖಿಲ್ ಕುಮಾರಸ್ವಾಮಿನ ಇವರಿಬ್ಬರಲ್ಲಿ ಯಾರು ಬೇಕಾದರೂ ಸ್ಪರ್ಧೆ ಮಾಡಲಿ, ಬೇರೆಯವರು ಬೇಡ ಅಂತ ಸ್ಥಳೀಯ ನಾಯಕರು ಹೇಳ್ತಾ ಇದ್ದಾರಂತೆ. ಮಾರ್ಚ್ 25ನೇ ತಾರೀಕು HD ಕುಮಾರಸ್ವಾಮಿ ಅವರು ಘೋಷಣೆ ಮಾಡ್ತಾರಂತೆ ಮಂಡ್ಯಕ್ಕೆ ಯಾರು ಅಭ್ಯರ್ಥಿ ಅಂತ. ನಾವಾಗಲೇ ಸರ್ವಾನುಮತದಿಂದ ನನ್ನ ಮಂಡ್ಯ ಜಿಲ್ಲೆ ಎಲ್ಲ ನಾಯಕರು ಸೇರಿ ಕುಮಾರಣ್ಣ ಅವರು ಇಲ್ಲ ನಿಖಿಲ್ ಅಣ್ಣವ್ರು ಬರಬೇಕು ಅಂತೇಳಿ ತೀರ್ಮಾನ ಮಾಡಾಗಿದೆ. ಕುಮಾರಣ್ಣ ಅವರು ನಾವು 25ನೇ ತಾರೀಕು ಎಲ್ಲವನ್ನ ತಿಳ್ಕೊಂಡು ನಾನು ಅನೌನ್ಸ್ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅದರಂತೆ ಎಲ್ಲ ಸುಲಲಿತವಾಗಿ ಆಗುತ್ತೆ. ಈಗ